ನಮ್ಮವರಿಬ್ಬರು ಇದ್ದಾರೆ. ಮಲ್ನಾಡ್ ಬಗ್ಗೆ ಸನ್ಮಾನ್ಯ ಅಧ್ಯಕ್ಷರೇ, ಸರ್ ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಚರ್ಚೆ ಮಾಡಲಿಕ್ಕೆ ಮುಂದುವರಿಸೋದಕ್ಕೆ ನಮ್ದು ಯಾರ್ದು ವಿರೋಧ ಇಲ್ಲ. ಅಧ್ಯಕ್ಷರೇ, ಚರ್ಚೆ ಮಾಡಿದ್ರೆ ರಾಜ್ಯದ ಬೇರೆ ವಿಷಯ ಯಾವಾಗ ತಗೊಳ್ಳೋದು ನಾವು? ನೀವು ಅಜೆಂಡಾದಲ್ಲಿ ಹಾಕಿ ಒಂದು ವಾರ ಆದ್ರೂ ಕೂಡ ನಮ್ಗೆ ಸಬ್ಜೆಕ್ಟ್ ಬರಲ್ಲ ಅಂತಂದ್ರೆ ನೀವು ಉತ್ತರ ಕರ್ನಾಟಕದ ಎಷ್ಟು ವರ್ಷ ಚರ್ಚೆ ಮಾಡ್ತೀರಿ? ಮಲ್ನಾಡಿದ್ದಾರೆ ಬೆಳಗಾವಿ ಅಧಿವೇಶನ ಬರೀ ಉತ್ತರ ಕರ್ನಾಟಕದ ಬಗ್ಗೆನೇ ಚರ್ಚೆ ಅಲ್ಲ, ನಾವು ರಾಜ್ಯದ ಬೇರೆ ಬೇರೆ ನಾವು ಬಂದಿದ್ದೀವಿ. ಮಲ್ನಾಡಿಂದ ಬಂದಿದ್ದೀವಿ, ನಾವು ಬಂದಿದ್ದೀವಿ ಅಧ್ಯಕ್ಷರೇ, ನಮಗೆಲ್ಲ ಅವಕಾಶ ಮಾಡಿಕೊಡಿ. ಮಲ್ನಾಡಿಂದ ಅವಕಾಶ ನಮಗೂ ಮಾಡಿಕೊಡಿ. ಕೂತ್ಕೊಳ್ಳಿ ಮಾರೆ. ಅಲ್ಲ ಸರ್, ನಮಗೆ ಉತ್ತರ ಕರ್ನಾಟಕ ಬಗ್ಗೆ ನಮಗೆ ಕೊಡಿ, ನಮಗೆ ಅವಕಾಶ ಮಾಡಿಕೊಡಿ ಅಧ್ಯಕ್ಷರೇ. ಕೈ ಮುಗಿದು ಕೇಳ್ತೀವಿ ಅಧ್ಯಕ್ಷರೇ, ಸಮಸ್ಯೆ ಇದೆ, ಮಲೆನಾಡು ಸಮಸ್ಯೆ ಇದೆ, ದಯವಿಟ್ಟು ಕೊಡಿ. ನಿಮ್ಗೆ ಹೇಳಿದಿರಿ. ಸೊ ಕಳೆದ ತಮಗೂ ಗೊತ್ತಿದೆ, 2 ದಿನ ಸಂತಾಪ ಇದರಲ್ಲಿ ಹೊರಟೋಯ್ತು. 2 ದಿನ ನಾವು ತಿಳ್ಕೊಂಡಿದ್ರಿ, ನೀವು ಮಾತಾಡಬೇಡಿ. ನಾವು ತಿಳ್ಕೊಂಡಿದ್ರಿ ಉತ್ತರ ಕರ್ನಾಟಕ ಚರ್ಚೆಯನ್ನ 1-2 ದಿನ ಉತ್ತರ ಕರ್ನಾಟಕ ಚರ್ಚೆ ಆಗಿ 3ನೇ ದಿನ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ, 3 ದಿನದಲ್ಲಿ ಆಗುತ್ತೆ. ಅದಾದ್ಮೇಲೆ ಬೇರೆ ಬೇರೆ ಚರ್ಚೆ ಬರುತ್ತೆ ಅಂತ ನಾವೆಲ್ಲ ತಿಳ್ಕೊಂಡಿದ್ರಿ. ಇದು ಕಾರಣಾಂತರ 2 ದಿನ ಸಂತಾಪ ಹೊರಟೋಯ್ತು. ತಾವು ಇದನ್ನು ಇವತ್ತು ಸೋಮವಾರ ಹೋಗಿ ಮಂಗಳವಾರ ಆಗಿದೆ, ಈಗ ಮಂಗಳವಾರ ಬಂದಿದೆ. ಇವತ್ತಿನ್ನ ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಅವ್ರು ಎಷ್ಟು ಟೈಮ್ ತಗೊಂತಾರೋ ಗೊತ್ತಿಲ್ಲ. ದಯವಿಟ್ಟು ಇವತ್ತೇ ಮುಖ್ಯಮಂತ್ರಿಗಳ ಉತ್ತರವನ್ನು ಕೊಡಿಸ್ತಾರೆ. ಇವತ್ತು ನಾಳೆಯಿಂದ ಬೇರೆ ಏನೇನೋ ಅಜೆಂಡಾ ಇದೆಯಲ್ಲ, ಬಂದಿದೆಯಲ್ಲ 69, ಅದ್ರಲ್ಲಿ ಹೋಗೋಣ. ಈಗ 4-5 ದಿನ ಆಯ್ತು ಉತ್ತರ ಕರ್ನಾಟಕದ್ದು ಚರ್ಚೆ. ಸರ್, ನಾವಿನ್ನೂ ಹೊಸ ಶಾಸಕರು ಮಾತಾಡಿ ಅವಕಾಶ ಮಾಡ್ಕೊಡ್ಬೇಕು. ಉತ್ತರ ಕರ್ನಾಟಕ ಬಗ್ಗೆ ಮಲ್ನಾಡ್ ಬಗ್ಗೆ ತಾವು ಚರ್ಚೆ ಕೊಡಿ. ಅಲ್ಲ, ವಿರೋಧ ಪಕ್ಷ ನಾಯಕರಲ್ಲಿ ಮನವಿ ಮಾಡ್ತೇವೆ, ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆಗ್ಲಿ ಇನ್ನೂ ಒಂದ್ ದಿವಸ. ಆಯ್ತು, ಒಂದ್ ಸೆಕೆಂಡ್ ರೆಡ್ಡಿ ಅವರೇ, ಅಜಯ್ ಒಂದ್ ಸೆಕೆಂಡ್. ಮೊನ್ನೆ ಅಧ್ಯಕ್ಷ ಹಳೆ ಮೈಸೂರು ನೀವು ಮಾತಾಡಬೇಡಿ ಅವರೇ, ಮಾತಾಡಬೇಡಿ. ಒಂದು ಈಗ ಪಕ್ಷದ ನಾಯಕರು ಆಯ್ತು ನೋಡಿ, ಎಲ್ಲ ಶಾಸಕರ ಮತ್ತು ಸರ್ಕಾರದ ಸಹಕಾರ ನಮ್ಗೆ ಅತ್ಯಗತ್ಯ. ಪರಸ್ಪರ ನೀವು ಚರ್ಚೆ ಮಾಡಬೇಡಿ. ಒಂದು, ನೀವು ಎಲ್ಲ ವಿಚಾರ, ನೀವು ಹೇಳುವ ವಿಚಾರ ಕೂಡ ಸರಿ ಇದೆ, ನೀವು ಹೇಳುವ ವಿಚಾರ ಕೂಡ ಸರಿ ಇದೆ. ಇದನ್ನು ಕ್ರೋಢೀಕರಿಸಿಕೊಂಡು ಒಮ್ಮತದಿಂದ ಹೋಗಬೇಕನ್ನೋ ಆಲೋಚನೆ ಮಾಡ್ತೀವಿ, ಹೋಗೋದು ವಿಚಾರ ಇರುವಂಥದ್ದು. ಈಗ ನಮ್ಮ ಮೊದಲ ಆದ್ಯತೆ, ಈ ಸಲ ನಾವು ಪ್ರಥಮ ಬಾರಿಗೆ ಮೊದಲ ಆದ್ಯತೆ ಕೊಟ್ಟದೆ, ನೀವು ಸುನ್ನವ್ರು ಹೇಳಿದಾಗೆ ವಿಧಾನಸಭಾ ಅಧಿವೇಶನ ಇಡೀ ಕರ್ನಾಟಕ ರಾಜ್ಯದ ಸಮಸ್ಯೆ ಚರ್ಚೆ ಮಾಡಿ. ಹೌದು, ಅದು ಈ ವರ್ಷ ಅದಕ್ಕೆ ಮೊದಲ ಆದ್ಯತೆ ಉತ್ತರ ಕರ್ನಾಟಕ. ಕಳೆದ ವರ್ಷವೂ ಕೂಡ ಉತ್ತರ ಕನ್ನಡ ಬಗ್ಗೆ 35 ಜನ ಮಾತಾಡಿದ್ದಾರೆ ಕಳೆದ ಅಧಿವೇಶನದಲ್ಲಿ ಕೂಡ. ಈ ಸಲ ಮೊದಲ ಸಲವಾಗಿ ಪ್ರಥಮ ವಿಚಾರವನ್ನೇ ಇವತ್ತು ಉತ್ತರ ಕನ್ನಡ ಚಾನಲ್ ಚರ್ಚೆಗೆ ತೆಕ್ಕೊಂಡ ಸಂದರ್ಭದಲ್ಲಿ ಹಿರಿಯ ಶಾಸಕರು, ಹಿರಿಯ ಸದಸ್ಯರೆಲ್ಲ 1-1.5 ಗಂಟೆ ಮಾತಾಡುವಾಗ ಕಿರಿಯರೆಲ್ಲ 10 ನಿಮಿಷ ಆದರೂ ಕೂಡ ಕೇಳ್ತಾರೆ. ಈ ಮಧ್ಯದ ಕೆಲವೊಂದು ವಿಚಾರ ಸಮಯ ಮುಂದೆ ಹೋಗೋ ವಿಚಾರ ಆಗಿತ್ತು. ಅದಕ್ಕೆ ನಾನು ಇವತ್ತೊಂದು ತೀರ್ಮಾನಕ್ಕೆ ಬರುವುದಂತ ಹೇಳಿದರೆ, ಒಂದು, ಎಷ್ಟು ಇವತ್ತು ರಾತ್ರಿ ಆದರೂ ಕೂಡ ಇವತ್ತು ನಾವು ಮುಗಿಸುವಂಥದ್ದು. ಒಂದು, ಎಷ್ಟು ರಾತ್ರಿ ಆದರೂ ಕೂಡ ನಾಳೆ ಬೆಳಿಗ್ಗೆ ನಾನು ಮಾತಾಡಿದಂಥ ಪ್ರಶ್ನೆಯಲ್ಲಿ ಉತ್ತರ ಕನ್ನಡ ಬಗ್ಗೆ ಇಲ್ಲ. ಒಂದು. ಎರಡನೇ ದೊಡ್ಡ ಮಟ್ಟ ನಿಮಗೆ ಉತ್ತಮ ಅದನ್ನು ಕೊಡಿಸ್ತೇನೆ. ಮತ್ತು ನಿಮಗೆ ಒಂದು ಸಂತೋಷ ಸುದ್ದಿ ಅಂತ ಹೇಳಿದರೆ, ಇನ್ನು ಹೊಸತೊಬ್ಬ ಯಾರು ಕೂಡ ಚೀಟಿ ಕೊಡಬೇಡಿ. ನಾನು ಮಾತಾಡ್ತೀನಿ, ನೀವು ಫಸ್ಟ್ ಅದನ್ನೆಲ್ಲ ಕೊಡಬೇಕು. ನಮಗೆ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು 4 ಜನ 5 ಜನ ಇದ್ದೇವೆ ಅಂತೇಳಿ ನಾವು ಇಲ್ಲಿ ಬಿಲ್ಲು ತೆಗೊಳ್ತೇವೆ. ಈಗ ಅಲ್ಲಿ ಕೂತ್ಕೊಂಡು ಬಂದಾಗ ಒಂದು ಒಂದು ಚೀಟಿ ಕಳಿಸೋದು ನಾವು ಮಾತಾಡಿದೆ. ಇನ್ನು ಯಾರು ಚೀಟಿ ಕಳಿಸಿದ್ರು ಕೂಡ ನಮಗೆ ಇದಕ್ಕೆ ಅವಕಾಶ ಕೊಡಲಿಕ್ಕೆ ಆಗೋದಿಲ್ಲ. ಮೂರನೇದು ವೆರಿ ಇಂಪಾರ್ಟೆಂಟ್, ಇಲ್ಲಿ ಪ್ರಶ್ನೆ ಕೇಳಿ, ವೆರಿ ಇಂಪಾರ್ಟೆಂಟ್. ನಾವು ಇಲ್ಲಿ ಹೆಸರು ಕರೆಯುವಾಗ ಯಾರಾದರೂ ಶಾಸಕರು ಮಾತಾಡೋ ನಿಮ್ಮ ಸೀಟಲ್ಲಿ ಇಲ್ಲದಿದ್ದರೆ ಮತ್ತೆ ನಾನು ನಿಮಗೆ ಅವಕಾಶ ಕೊಡಲಿಕ್ಕೆ ಹೋಗೋದಿಲ್ಲ. ನಿಮಗೆ ಮನಸ್ಸಿಗೆ ಮೇಲೆ ಕೂತ್ಕೊಳ್ಳೋದು, ಹೋಗಿ ಬರೋದು, ಮತ್ತೆ ಬರೋದು ನನಗೆ ಆಗೋದಿಲ್ಲ. ನಾವು ಹೆಸರು ಕರೆಯುವಾಗ ಶಾಸಕರಿದ್ದರೆ ನಿಮಗೆ ಮಾತಾಡಲಿಕ್ಕೆ ಚಾನ್ಸ್ ಸಿಗ್ತದೆ. ನೀವು ಇಲ್ಲದಿದ್ದರೆ ಮತ್ತೆ ನೀವು ಹೊರಗೆ ನಾನು ಚೀಟಿ ಕೊಟ್ಟಿದ್ದೆ, ನಾನು ಮಾತಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಅದಕ್ಕೆ ನೀವೆಲ್ಲವೂ ಕೂಡ ಇಲ್ಲಿಯ ಬಹುಶಃ ಇರಬೇಕು. ಇನ್ನೊಂದು ವಿಚಾರ ಅಂತ ಹೇಳಿದರೆ, ಹಿರಿಯ ಸದಸ್ಯರು ಅನುಭವಿಸಿದ ಕೆಲವೊಂದು ವಿಚಾರ ಹೇಳ್ತಾರೆ. ಬಹುತೇಕ ಎಲ್ಲವೂ ಕೂಡ ಸಮಸ್ಯೆ ಎಲ್ಲ ಕೂಡ ಹೇಳಿದ್ದಾರೆ. ಕಿರಿಯ ಶಾಸಕ ಒಂದು ಸಮಯ ಮೀಸಲಿಡಿ, ಅದಕ್ಕೆ ಜಾಸ್ತಿ ಮಾತಾಡಲಿಕ್ಕೆ ಹೋಗಬೇಡಿ. ಯಾವುದು ಅಗತ್ಯವಿದೆಯಾ ಆ ವಿಚಾರ ನೀವು ಪ್ರಸ್ತಾವನೆ ಮಾಡಿ.
ನೀವು ಅದನ್ನು ಲಾಸ್ಟ್ ಇಟ್ಟು ಪೆಂಡಿಂಗ್ ಲಾಸ್ಟಿಗೆ ಇಂಪಾರ್ಟೆಂಟ್ ಒಂದೊಂದು ನಿಮಿಷ ಕೇಳಿ, ಮತ್ತು ನಿಮಗೆ ಚರ್ಚೆ ಆಗೋದು ಟೈಮ್ ವೇಸ್ಟ್ ಆಗೋದು ಬೇಡ. ಅದಕ್ಕಾಗಿ ರೆಡಿ ಪ್ರಾರಂಭ ಮಾಡಿ ಆದಷ್ಟು ಬೇಗ ಮುಗಿಸಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಮುಗಿಸ್ತಾನಂತ ಉತ್ತರ ಕರ್ನಾಟಕದ ಇವತ್ತು ಮುಗಿಸುವ, ನಾಳೆ ಉತ್ತರ ಕೊಡಿಸ್ತಾನಂತ ಸಮಸ್ಯೆಗಳ ಬಗ್ಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಮೊದಲನೇದಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ,